ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋ ನೋಡಿದ್ರೆ ನೀವು ಯಾವ ಡಾಗ್ಸ್ ಎಲ್ಲ ಬಂದಿತ್ತು ಅದ್ರ ಬಗ್ಗೆ ನೋಡಿದ್ರೆ. ಈ ವಿಡಿಯೋದಲ್ಲಿ ಶೋ ಹೇಗೆ ನಡೆಯುತ್ತೆ, ಶೋ ರಿಂಗಲ್ಲಿ ಡಾಗ್ಸ್ಗಳು ಯಾವ್ದಾವ್ದು ಬಂದಿದೆ, ಹೇಗೆ ಓಡಿಸ್ತಾರೆ, ಸೊ ಜಡ್ಜ್ ಎಲ್ಲ ಯಾವ ರೀತಿ ನೋಡ್ತಾರೆ ಅದ್ರ ಬಗ್ಗೆ ಎಲ್ಲ ನೋಡ್ತೀರಾ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀವು ಟ್ರೋಫಿಗಳನ್ನ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಟ್ರೋಫಿಗಳ ಜೊತೆಗೆ ಗೆದ್ದಂಥ ಡಾಗ್ಗಳಿಗೆ ಕ್ಯಾಶ್ ಕೂಡ ಇರುತ್ತೆ, ಕ್ಯಾಶ್ ಪ್ರೈಸ್ ಕೂಡ ಇದೆ. ಈ ರೀತಿ ಒಂದು ಬುಕ್ನ ಮಾಡಿಸಿದ್ರು. ಸೊ ಇದರಲ್ಲಿ ಬ್ರೀಡರ್ಸ್ಗಳದ್ದೆಲ್ಲ ಡೀಟೇಲ್ಸ್ ಎಲ್ಲ ಇತ್ತು. ಸೊ ಇದನ್ನು ಬಂದು ಫ್ರೀಯಾಗಿ ಕೊಡ್ತಾಯಿದ್ರು. ಸೊ ಈಗ ನೀವು ನೋಡ್ತಾ ಇರ್ಬೋದು ಜರ್ಮನ್ ಶೆಫರ್ಡ್ ನಾಯಿ ಮರಿ ಇದೆ, ಹಾಗೆ ಇಲ್ಲಿ ಗೋಲ್ಡನ್ ರಿಟ್ರೀವರ್ ನಾಯಿ ಮರಿ ಕೂಡ ಇದೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಗ್ರೇಟ್ ಡೆನ್, ಇದು ಕಾರಲ್ಲಿ ಕುತ್ಕೊಂಡು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ವಿಡಿಯೋಗೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಡಾಗ್ ಬಂದು. ಈಗ ನೀವು ನೋಡ್ತಾ ಇರೋಂಥದ್ದು ರಾಟ್ ವೀಲರ್, ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿಗ ನೀವು ನೋಡ್ತಾ ಇರೋಂಥದ್ದು ಲ್ಯಾಬ್ರಡಾರ್ ರಿಟ್ರೀವರ್, ಲ್ಯಾಬಲ್ಲಿ ಇದು ಬ್ಲ್ಯಾಕ್ ಕಲರ್. ಈಗ ನೀವು ನೋಡ್ತಾ ಇರೋಂಥದ್ದು ನಮ್ಮ ದೇಶೀಯ ಶ್ವಾನತಳಿ ಮುಧೋಳ್ ಹೌಂಡ್, ಇದು ನಮ್ಮ ಕರ್ನಾಟಕದ ಶ್ವಾನತಳಿ ಆಗಿದೆ. ಇಂಡಿಯನ್ ಡಾಗ್ ಬ್ರೀಡ್ಗಳಿಗೆ ಸಪ್ರೇಟಾಗಿ ಶೋ ಇರುತ್ತೆ. ಸೊ ಹಾಗಾಗಿ ಇಂಡಿಯನ್ ಬ್ರೀಡ್ಗಳು ಕೂಡ ತುಂಬ ಬಂದಿವೆ. ಏಜ್ ಎಷ್ಟಾಗಿದೆ? ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ಚಾಕ್ಲೇಟ್ ಕಲರ್ ಲ್ಯಾಬ್. ಈಗ ನೀವು ಬ್ಲ್ಯಾಕ್ ಕಲರ್ ಲ್ಯಾಬ್ನ ನೋಡಿದ್ರಲ್ಲ, ಸೇಮ್ ಬ್ರೀಡ್, ಅಂದರೆ ಇದು ಬಂದು ಚಾಕ್ಲೇಟ್ ಕಲರ್ನಲ್ಲಿದೆ. ಈಗ ನೀವು ನೋಡ್ತಾ ಇರೋಂಥದ್ದು ಕೂರ್ಗಿ ಅಂತ ಹೇಳಿ, ಇದು ತುಂಬ ರೇರ್ ಬ್ರೀಡ್. ಈ ಶೋನಲ್ಲಿ ಕೇವಲ ಒಂದು ಡಾಗ್ ಬಂದಿದೆ, ಕೆಲವೊಂದು ಶೋಗಳಲ್ಲಿ ಈ ಡಾಗ್ ನೋಡೋದಕ್ಕೆ ಸಿಗೋದಿಲ್ಲ. ಬಹಳ ಮುದ್ದಾಗಿ ಪ್ರೀತಿಯಿಂದ ನಾವೆಲ್ಲ ಮ್ಯಾಕ್ಸ್ ಬಾಬಾ ಹೋಗೋಣ ಬಾ. ಐ ಮ್ಯಾಕ್ಸ್ ಹೋಗೋಣ ಬಾ. ಈಗ ನೀವು ನೋಡ್ತಾ ಇರೋಂಥದ್ದು ಶಿಡ್ಜು ಡಾಗ್ ಬ್ರೀಡ್. ಹೇರ್ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ಬೋದು. ಡಾಗ್ ಕೂಡ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರೋಂಥದ್ದು ಗ್ರೇಟ್ ಡೆನ್, ಸ್ಟ್ಯಾಕ್ ಮಾಡಿಸ್ತಾ ಇದ್ದಾರೆ ಓನರ್ ಬಂದು, ನೋಡ್ತಾ ಇರ್ಬೋದು. ಕಿವಿ ಬಂದು ಕ್ರಾಪಿಂಗ್ ಮಾಡಿಸಿದ್ದಾರೆ, ಹಾಗಾಗಿ ಟೇಪಿಂಗ್ ಮಾಡಿದ್ದಾರೆ, ನೋಡ್ಬೋದು ನೀವು. ಈಗ ನೀವು ನೋಡ್ತಾ ಇರುವಂಥ ಡಾಗ್ ಬ್ರೀಡ್ ಹೆಸರು ಬಂದು ಗೋಲ್ಡನ್ ರಿಟ್ರೀವರ್ ಅಂತ ಹೇಳಿ. ಇದು ಅಮೇರಿಕನ್ ಟೈಪ್ ಗೋಲ್ಡನ್ ರಿಟ್ರೀವರ್, ಹಾಗಾಗಿ ಗೋಲ್ಡ್ ಕಲರ್ನಲ್ಲಿದೆ, ನೋಡ್ಬೋದು ನೀವು. ಅಲ್ಲೊಂದಿದೆ ನೋಡಿ ಶಿಡ್ಜು, ಬ್ಲ್ಯಾಕ್ ಕಲರಾ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥ ಡಾಗ್ ಬ್ರೀಡ್ ಬಂದು ಡಾಗೋ ಅರ್ಜೆಂಟಿನೋ ಅಂತ ಹೇಳಿ. ಸ್ವಲ್ಪ ಫೆರೋಷಿಯಸ್ ಡಾಗ್ ಬ್ರೀಡ್ ಇದು. ಗಾರ್ಡಿಂಗಿಗೆಲ್ಲ ತುಂಬ ಒಳ್ಳೆ ಡಾಗ್ ಬ್ರೀಡ್ ಇದು.
ಫ್ರೆಂಡ್ಸ್, ಶೋ ಬಂದು ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಈಗ ಮುದೋಳ್ ಹೌಂಡ್ ನಾಯಿಗಳ ಶೋ ನಡೀತಾ ಇದೆ. ಜಡ್ಜ್ ಬಂದು ಡಾಗ್ಗಳನ್ನೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಶೋಗಳಲ್ಲಿ ಡಾಗ್ಗಳನ್ನ ಈ ರೀತಿ ಸ್ಟ್ಯಾಕ್ ಮಾಡಬೇಕಾಗುತ್ತೆ. ಒಂದೊಂದು ಬ್ರೀಡ್ಗೆ ಒಂದೊಂದು ರೀತಿ ಸ್ಟ್ಯಾಕ್ ಇರುತ್ತೆ. ಸೊ ಆ ರೀತಿ ನೀವು ನಿಲ್ಲಿಸಬೇಕಾಗುತ್ತೆ ಡಾಗ್ಗಳನ್ನ ಶೋಗಳಲ್ಲಿ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮದವ್ರ ಮಾತನ್ನ ಮುಗಿಸ್ತಾ ಇದ್ದೇವೆ. ಜೈ ಭುವನೇಶ್ವರಿ ತಾಯಿ. ಈಗ ನೀವು ನೋಡ್ತಾ ಇರೋಂಥದ್ದು ಡಾಗ್ ಬ್ರೀಡ್ ಬಂದು ಸೈಬೀರಿಯನ್ ಹಸ್ಕಿ ಅಂತ ಹೇಳಿ. ಇದು ಕೂಡ ಸೈಬೀರಿಯನ್ ಹಸ್ಕಿನೇ, ಆದರೆ ಇದರಲ್ಲಿ ಡಿಫ್ರೆಂಟ್ ಕಲರ್ಗಳಿರುತ್ತೆ. ಇದು ಬೇರೆ ಕಲರ್ನಲ್ಲಿದೆ, ಇನ್ನೊಂದು ಬಂದು ಬೇರೆ ಕಲರ್ನಲ್ಲಿದೆ. ಈಗ ನೀವು ನೋಡ್ತಾ ಇರೋಂಥದ್ದು ಜರ್ಮನ್ ಶೆಫರ್ಡ್. ಗಾರ್ಡಿಂಗಿಗೆ ಬೆಸ್ಟ್ ಡಾಗ್ ಬ್ರೀಡ್ ಇದು. ನೋಡ್ತಾ ಇರ್ಬೋದು, ತುಂಬ ಲಾಯಲ್ ಆಗಿರುತ್ತೆ. ಇದು ಕೂಡ ಲ್ಯಾಬ್ರಡಾರ್ ರಿಟ್ರೀವರ್ ಡಾಗ್ ಬ್ರೀಡ್ ಆಗಿದೆ. ನೀವು ಬ್ಲ್ಯಾಕ್ ಕಲರ್ ಹಾಗೆ ಚಾಕ್ಲೇಟ್ ಕಲರ್ ನೋಡಿದ್ರ. ಸೊ ಈಗ ಬಂದು ಇದು ಫಾನ್ ಕಲರ್ನಲ್ಲಿದೆ. ಲ್ಯಾಬಲ್ಲಿ 3 ಕಲರ್ ಬರುತ್ತೆ, ಬ್ಲ್ಯಾಕ್, ಚಾಕ್ಲೇಟ್ ಹಾಗೆ ಫಾನ್ ಕಲರ್. ಇದು ಬಂದು ಫಾನ್ ಕಲರ್ನಲ್ಲಿದೆ. ಈಗ ನೀವು ನೋಡ್ತಾ ಇರೋಂಥದ್ದು ಬೆಲ್ಜಿಯಂ ಮಲಿನಾಯ್ಸ್ ಜಾತಿಗೆ ಸೇರಿದಂಥ ನಾಯಿಗಳು. ನೋಡ್ತಾ ಇರ್ಬೋದು ಎಷ್ಟೊಂದು ಡಾಗ್ಗಳನ್ನ ಇವ್ರು ತಗೊಬಂದಿದ್ದಾರೆ ಅಂತ ಹೇಳಿ. ಮೊದಲನೇ ಪ್ರಮಾಣ ಪಡೆದಂತವರು ಒಂದು ವೇದಿಕೆ ಬಳಿ ಬಂದು ತಮ್ಮ ಸನ್ಮಾನ. ಈಗ ನೀವು ನೋಡ್ತಿರೋಂಥದ್ದು ಶಿಡ್ಜುಗಳ ಶೋ. ನೋಡ್ತಾ ಇರ್ಬೋದು, ಶಿಡ್ಜು ಪಪ್ಪಿ ಇದು. ಫ್ರೆಂಡ್ಸ್, ಇಲ್ಲೊಂದು ನೋಡ್ತಿದ್ರ ತುಂಬ ಚೆನ್ನಾಗಿರುವಂಥ ಶಿಡ್ಜು. ನೋಡ್ತಾ ಇರ್ಬೋದು ಅದರ ಹೇರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೂಪರ್ ಕ್ವಾಲಿಟಿ ಇದೆ ಮಾತ್ರ. ನೀವು ಶೋ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ರನ್ನಿಂಗ್ನ ಕೂಡ ಮಾಡಿಸ್ಬೇಕಾಗುತ್ತೆ. ಇದಕ್ಕೆಲ್ಲ ನೀವು ಪ್ರಾಕ್ಟೀಸ್ನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಡಾಗ್ ಬಂದು ಎಷ್ಟು ಚೆನ್ನಾಗಿ ರನ್ ಮಾಡ್ತಿದೆ ಅಂತ ಹೇಳಿ. ಮೊದಲಿಗೆ ಸಿಂಗಲ್ ಡಾಗ್ನ ಬಂದು ರನ್ ಮಾಡಿಸೋದಕ್ಕೆ ಹೇಳ್ತಾರೆ. ಅದಾದಮೇಲೆ ಆ ಬ್ರೀಡ್ನಲ್ಲಿ ಎಷ್ಟು ಡಾಗ್ ಬಂದಿರುತ್ತೆ ಅವುಗಳನ್ನೆಲ್ಲ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಒಟ್ಟಿಗೆ ರನ್ ಮಾಡಿಸೋದಕ್ಕೆ ಹೇಳ್ತಾರೆ. ಈ ರೀತಿ ಎಲ್ಲ ಡಾಗ್ಗಳನ್ನ ಒಟ್ಟಿಗೆ ರನ್ ಮಾಡಿಸಿದಾಗ ಜಡ್ಜ್ಗೆ ಯಾವ ಡಾಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಇವುಗಳನ್ನ ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ರೀತಿ ಒಟ್ಟಿಗೆ ಓಡಿಸ್ತಾರೆ. ಎಕ್ಸಿಬಿಟ್ ಬಿಟ್ಟು ಬೇರೆಯವರು ಯಾರು ಇರ್ಬೇಡಿ ಹೊರಗಡೆ. ಪ್ಲೀಸ್ ಗೋ ಔಟ್ ಸೈಡ್ ಪ್ಲೀಸ್. ಪ್ಲೀಸ್ ಪ್ಲೀಸ್. ಈಗ ನೀವು ನೋಡ್ತಿರುವಂಥ ಡಾಗ್ ಬ್ರೀಡ್ ಬಂದು ಅಮೇರಿಕನ್ ಬುಲ್ಲಿ ಅಂತ ಹೇಳಿ. ನೋಡೋದಕ್ಕೆ ಪಿಟ್ಬುಲ್ ರೀತಿನೇ ಇರುತ್ತೆ, ಆದರೆ ಪಿಟ್ಬುಲ್ ಅಲ್ಲ, ಇದು ಅಮೇರಿಕನ್ ಬುಲ್ಲಿ. ಈಗ ನೀವು ನೋಡ್ತಾ ಇರೋಂಥದ್ದು ಗ್ರೇಟ್ ನಾಯಿಗಳ
ರಿಂಗ್ ನಡೀತಾ ಇದೆ. ನೋಡ್ತಾ ಇರ್ಬೋದು ಈ ಡಾಗ್ ಬಂದು ಪ್ರೈಸ್ ವಿನ್ ಆಗಿದೆ. ಓನರ್ ಕೈಲಿ ಟ್ರೋಫಿ ಕೂಡ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಡ್ಯಾಶ್ ಔಟ್ ನಾಯಿಗಳ ರಿಂಗ್ ನಡೀತಾ ಇದೆ. ನನ್ನ ಫ್ರೆಂಡ್ ಪವನ್ ಕೂಡ ಬಂದಿದ್ರು. ಅವ್ರ ಫ್ರೆಂಡ್ ಒಬ್ಬರು ಡ್ಯಾಶ್ ಔಟ್ನ ತಗೊಬಂದಿದ್ರು. ಆ ಡಾಗ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ಗೋಲ್ಡನ್ ರೆಟ್ರಿವರ್ ನಾಯಿಗಳ ಶೋ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು ನಾಯಿಗಳೆಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ಬಾಕ್ಸರ್ ನಾಯಿಗಳ ಶೋ ನಡೀತಾ ಇದೆ. ನೋಡ್ತಾ ಇರ್ಬೋದು ಬಾಕ್ಸರ್ ನಾಯಿಗಳು. ನೋಡ್ತಾ ಇರ್ಬೋದು ನೀವು ಡಾಗ್ ಬಂದು ಎಷ್ಟೊಂದು ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ಈಗ ನೀವು ಬೀಗಲ್ ನಾಯಿಗಳ ಶೋ ನೋಡ್ತಾ ಇರ್ಬೋದು. ಪವನ್ ಅವರ ಒಬ್ಬರು ಕ್ಲೈಂಟಿಂದು ಡಾಗ್ನ ತಗೊಬಂದಿದ್ರು ಬೆಂಗಳೂರಿಂದ. ಆ ಡಾಗ್ನ ಬಂದು ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಹಾಸನದಲ್ಲಿ ನಡೆದ ಹಾಸನ ಕೆನಲ್ ಕ್ಲಬ್ ಅವರು ನಡೆಸಿದಂಥ ಡಾಗ್ ಶೋ ಆಗಿದೆ. ಈ ಬಾರಿ ಡಾಗ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಹೆಚ್ಚಿನ ಡಾಗ್ಗಳನ್ನ ತೋರಿಸೋದಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.